ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತೊಂದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಈಸಿಯಾಗಿ ಮಾಡ್ಕೋಬೋದಾಗಿರುವಂತಹ ಕ್ಯಾಪ್ಸಿಕಮ್ ಆಲೂಗೆಡ್ಡೆ ಹಾಕಿ ಒಂದು ಗೊಜ್ಜನ್ನು ಮಾಡ್ಕೊಂಡಿದ್ದೀನಿ. ಹಾಗೂ ಅದಕ್ಕೆ ಕಾಂಬಿನೇಷನ್ ಆಗಿ ನೀರು ದೋಸೆ ಮಾಡ್ಕೊಂಡಿದ್ದೆ. ಇದು ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆಗೂ ಕೂಡ ನೀವು ಚಪಾತಿ, ರೊಟ್ಟಿ, ಪೂರಿ ಯಾವುದಕ್ಕೆ ಬೇಕಾದರೂ ಈ ಗೊಜ್ಜು ಮಾಡ್ಕೋಬೋದು. ನೋಡೋಣ ಬನ್ನಿ. ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ರೆಡಿಯಾಗುತ್ತೆ. ಮೊದಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೂ 1 ದಪ್ಪ ಈರುಳ್ಳಿನ ಹೆಚ್ಚಿಕೊಂಡು ಫಸ್ಟು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ 1-2 ನಿಮಿಷಗಳ ಕಾಲ. ನಂತರ ಇದಕ್ಕೆ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನೂ ಸಹ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಮೊದಲಿಗೆ ಇದಕ್ಕೆ ಆಲೂಗೆಡ್ಡೆನ 1 ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. 1 ಚಿಟಿಕೆ ಅರಿಶಿನನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದನ್ನು ಫಸ್ಟು ಎಣ್ಣೆಲೇ ಬಾಡಿಸ್ಕೋಬೇಕಾಗತ್ತೆ. 2 ಚಿಕ್ಕದ ಗಾತ್ರದ್ದು ಕ್ಯಾಪ್ಸಿಕಮ್, ದಪ್ಪ ಮೆಣಸಿಕಾಯಿ ಅಂತೀವಲ್ಲ ಅದನ್ನು ತೊಗೊಂಡಿದ್ದೆ. ನೋಡಿ, ಇದೆಲ್ಲ ಪದಾರ್ಥಗಳು ಸ್ವಲ್ಪ ಎಣ್ಣೆಲೇ ಫ್ರೈ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ ರುಚಿ. ನಂತರ 1 ಹುಳಿ ಟೊಮೆಟೊ ದಪ್ಪದ್ದು ತೊಗೊಂಡಿದ್ದೆ. ಇದು ಒಂದು 5ರಿಂದ 8 ನಿಮಿಷಗಳ ಕಾಲ ಇದು ಎಣ್ಣೆಲೇ ಫ್ರೈ ಆಗಬೇಕು. ನೋಡಿ, ಈಗ ಇದಾಗಿದೆ ಸ್ವಲ್ಪ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ನಂತರ ಅಚ್ಕಾರದ ಪುಡಿ 2 ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೂ 1 ಟೀ ಸ್ಪೂನ್ ಆಗೋಷ್ಟು ಧನಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನ್ ಆಗೋಷ್ಟು ಕಿಚನ್ ಕಿಂಗ್ ಮಸಾಲ ರೆಡಿ ಸಿಗುತ್ತಲ್ಲ, ಗರಂ ಮಸಾಲ ಟೈಪು, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಅದಿಲ್ಲ ಅಂದ್ರೂ ಅಚ್ಕಾರದ ಪುಡಿ, ಧನಿಯಾ ಓಕೆ. ಮನೆಯಲ್ಲಿ ಮಾಡಿಟ್ಟಂತಹ ಕಾಳು ಪುಡಿನೂ ಸಹ ಸೇರಿಸ್ಕೋಬೋದು, ತುಂಬ ರುಚಿ ಇರುತ್ತೆ. ನಂತರ ಒಂದು ಸ್ವಲ್ಪ ತೆಂಗಿನಕಾಯಿ, ಕಾಲು ಭಾಗದಷ್ಟು ತೆಂಗಿನಕಾಯಿನ ರುಬ್ಕೊಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕಾಗುತ್ತೆ. ಇದು ಗೊಜ್ಜು ಟೈಪ್ ಬರಬೇಕು, ಗಟ್ಟಿ ಇರಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿನ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಒಂದು ಕಾಲು ಭಾಗದಷ್ಟು, ಒಂದು 2ರಿಂದ 3 ಇಂಚ್ ಪೀಸಸ್ಗಳನ್ನ ಹಾಕ್ಕೊಂಡು ರುಬ್ಕೊಂಡು ಅದರದ್ದು ಪೇಸ್ಟ್ ಹಾಕಿದ್ದು ನಾನು. ತುಂಬ ಚೆನ್ನಾಗಿರುತ್ತೆ ನೋಡಿ. ಇಷ್ಟ ಆದರೆ ಸಾಕು. ಇದು ರೊಟ್ಟಿ, ಚಪಾತಿ, ಪೂರಿ, ಇಡ್ಲಿಗೆ ಯಾವುದಕ್ಕಾದ್ರೂ ಸೂಟಾಗುತ್ತೆ. ನಾನು ಇಲ್ಲಿ ನೀರು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಈ ಥರ ಹಂಚು ತೊಗೊಂಡಿದ್ದೀನಿ ನಾನು. ಅದಕ್ಕೆ ನೋಡಿ, ತೆಂಗಿನ ಜುಟ್ಟು ಬರುತ್ತಲ್ಲ, ಅದರಲ್ಲಿ ನಾನು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ತೆಂಗಿನ ಜುಟ್ಟಿಲ್ಲ ಅಂದರೆ ಈರುಳ್ಳಿ, ಈಗ ಸಿಲಿಕಾನ್ದು ಬಂದಿದೆಯಲ್ಲ ಅದರಲ್ಲೂ ಸಹ ನೀವು ಬಳಸ್ಕೋಬೋದು. ತೆಂಗಿನಕಾಯಿ ಇದು ಜುಟ್ಟಾದರೆ ಕ್ಲೀನಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೋದು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ನೋಡಿ, ನೀರು ದೋಸೆ ಹಿಟ್ಟನ್ನ ನಾನು ರಾತ್ರಿನೇ ಅಕ್ಕಿ ನೆನೆಸಿಟ್ಟಿದ್ದೆ. ಅಕ್ಕಿ ನೆನೆಸಿಟ್ಟು ಬೆಳಗ್ಗೆ ನಾನು ಸ್ವಲ್ಪ ಅನ್ನ ಹಾಗೂ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ರುಬ್ಕೊಂಡು ಈ ಥರ ಯೆಲ್ಲೋ ಕಲರ್ ಬರುತ್ತೆ ದೋಸೆ. ನೋಡಿ, ಏನು ಜಾಸ್ತಿ ಹಾಕಿಲ್ಲ, ತೆಂಗಿನಕಾಯಿ ನಾನು ಏನು ಹಾಕಿಲ್ಲ ನೀರು ದೋಸೆಗೆ. ಬರೀ ಅರಿಶಿನ ಪುಡಿ, ಜೀರಿಗೆ, ಸ್ವಲ್ಪ ಅನ್ನ ಹಾಕ್ಕೊಂಡು ಬೆಳಿಗ್ಗೆ ರುಬ್ಕೊಂಡಿರೋದು. ರಾತ್ರಿ ನೆನೆಸಿಟ್ಟಂಥ ಅಕ್ಕಿಗೆ ಬೆಳಿಗ್ಗೆ ರುಬ್ಕೊಂಡು ಈ ಥರ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ದೋಸೆಗೆ ಈ ಥರ ಗೊಜ್ಜು ತುಂಬಾ ಸೂಟಾಗುತ್ತೆ. ಸಾಂಬಾರು ಸಹ ಮಾಡ್ಕೋಬೋದು, ಚಟ್ನಿನೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಅದರ ಟೇಸ್ಟು. ನೀರು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಫ್ರೆಂಡ್ಸ್, ನೀವೊಂದು ಸಲ ಮಾಡಿ ನೋಡ್ಕೊಳ್ಳಿ. ನನ್ನ ರುಚಿ ಮಲೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟಲ್ಲಿ ಹೇಗಿತ್ತು ಅನ್ನೋದನ್ನ ತಿಳಿಸೋದು ಮರಿಬೇಡಿ. ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡಿ ಲೈಕ್, ಶೇರ್, ಕಮೆಂಟ್ ಮಾಡಿ. ನೋಡಿ, 1 ಬೈ 1 ಈ ಥರ ಒಂದು ಇದು ಬಿದ್ರಿಂದು ಅಟ್ಟೆ ಅಂತೀವಲ್ಲ, ಅದಕ್ಕೆ ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಮೆತ್ತಗೂ ಆಗೋದಿಲ್ಲ. ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ದೋಸೆ, ಅಷ್ಟು ಸ್ಮೂತಾಗಿ ಅಂಟ್ಕೊಳ್ಳೋದಿಲ್ಲ. ಈ ಥರ ಒಂದು ಮರಿಗೆ ಅಂತೀವಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಮಕ್ಕಳಿಗಂತೂ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ನೋಡಿ, ಈ ಗೊಜ್ಜಾಗಿದ್ದಲ್ಲ, ಈ ಗೊಜ್ಜಿನ ಜೊತೆ ನೀರು ದೋಸೆ ತೊಗೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಖಂಡಿತ ಮಾಡ್ಕೊಳ್ಳಿ, ಹೇಗಿತ್ತು ಅನ್ನೋದನ್ನ ತಿಳಿಸಿ. ಇದು ರೊಟ್ಟಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತ್ರಿಕೋನವಾಗಿ ಫೋಲ್ಡ್ ಮಾಡಿದರೆ ನೀರು ದೋಸೆ ಸೂಪರಾಗಿರುತ್ತೆ. ನೀವು ಮಾಡಿ ನೋಡ್ಕೊಳ್ಳಿ, ಹೇಗಿತ್ತು ಅನ್ನೋದನ್ನ ತಿಳಿಸ್ತೀರಾ. ನೋಡಿ, ಈ ಥರ ಬಿಸಿ ಬಿಸಿ ನೀರು ದೋಸೆ, ಈ ಥರ ಒಂದು ಗ್ರೇವಿ, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ ಹಾಕಿರುವಂತಹ ಗೊಜ್ಜು, ಬಿಸಿ ಅನ್ನಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತುಪ್ಪ ಹಾಕ್ಕೊಳ್ತಾ ಇದ್ದೀನಿ,
ತುಪ್ಪ ಹಾಕ್ಕೊಂಡು 3 ದೋಸೆ ತಿನ್ನೋ ಜಾಗದಲ್ಲಿ 4ರಿಂದ 5 ದೋಸೆ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿ ನೋಡ್ಕೊಳ್ಳಿ. ಬಾಯ್.